ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಮೊನ್ನೆ ನಾನು ವಿನಯ ಕಿಣಿಯ ಕಿಣಿವಸರಿಗೆ ಹೋಗಿದ್ದೆ. ನನಗೆ ತುಂಬ ಊಟ ಚೆನ್ನಾಗಿತ್ತು, ರುಚಿಯಾಗಿತ್ತು. ಹಾಗಾಗಿ ಅದನ್ನೆಲ್ಲವನ್ನು ಚಿತ್ರೀಕರಿಸಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಆ ರೆಸಿಪಿಯನ್ನು ಮಾಡಿ ಹಾಕಿ ಎಂದು ಕಮೆಂಟ್ ಹಾಕಿದರು. ಅದಕ್ಕಾಗಿ ಈ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊಪ್ಪಿನ ಅಂಬಡೆ ಮಾಡಲಿಕ್ಕೋಸ್ಕರ 1 ಕಪ್ನಷ್ಟು ಅಕ್ಕಿಯನ್ನು 2 ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಳಿ. ಉದ್ದಿನಬೇಳೆಯನ್ನು 4-5 ನಿಮಿಷದಷ್ಟು ಸುಮ್ಮನೆ ಈ ಥರ ಹುರ್ಕೊಂಡ್ರೆ ಸಾಕು. ತುಂಬ ಕೆಂಪಗೆ ಮಾಡೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗ್ತದೆ. ಎಲೆಗಳನ್ನು ತೆಗೆಯುವಾಗ ಆದಷ್ಟು ಎಳತ್ತು ಎಲೆಗಳನ್ನು ತೆಗೆದುಕೊಳ್ಳಿ. ಅಡುಗೆ ತುಂಬ ರುಚಿಯಾಗಿರ್ತದೆ. ಇದರ ದಂಟುಗಳನ್ನೆಲ್ಲ ಸಪ್ರೇಟ್ ಮಾಡಿ ಎಲೆಗಳನ್ನು ಮಾತ್ರ ತೆಗೆದಿಡಬೇಕು. ತೆಗೆದ ಎಲೆಗಳನ್ನು ಚೆನ್ನಾಗಿ ಹೆಚ್ಚಿ ಚೆನ್ನಾಗಿ ತೊಳೆದು ಇಡಿ. ಎರಡು ಗಂಟೆ ನೆನೆದ ಅಕ್ಕಿಯನ್ನು ಈಗ ಪುಡಿ ಮಾಡಬೇಕು. ಮೊದಲಿಗೆ ಹುರಿದ ಉದ್ದಿನಬೇಳೆಯನ್ನು ಪುಡಿ ಮಾಡುವ. ತುಂಬ ನಯ ಆಗಬೇಕು. ಖಾರಕ್ಕನುಸಾರವಾಗಿ ಒಣಮೆಣಸು ಹಾಗೂ ಇಂಗಿನ ತುಂಡನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನೆನೆ ಹಾಕಿದ ಅಕ್ಕಿಯನ್ನು ಪುಡಿ ಮಾಡುವ. ನೀರು ಹಾಕೋದು ಬೇಡ. ಎಲ್ಲವನ್ನು ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ಪುಡಿ ಮಾಡಿದ ಅಕ್ಕಿಯೊಂದಿಗೆ ಮೆಣಸಿನ ಹಾಗೂ ಇಂಗಿನ ಪೇಸ್ಟನ್ನು ಕೂಡ ಹಾಕ್ಕೊಳ್ಳಿ. ಅದರ ನಂತರ ಹುರಿದು ಪುಡಿ ಮಾಡಿದ ಉದ್ದಿನಬೇಳೆಯನ್ನು ಕೂಡ ಹಾಕ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಬೆರೆಸಿ ರುಚಿಗೆ ಉಪ್ಪು ನೋಡಿ ಕಮ್ಮಿ ಆದರೆ ಪುನಃ ಹಾಕ್ಕೊಳ್ಳಿ. ಎಲೆಗಳನ್ನು ಕೀಟ ಹುಳುಗಳಿಂದ ಶುಭ್ರವಾಗಿದೆ ಎಂಬುದಾಗಿ ನೋಡಿ ಅದನ್ನು ಹೆಚ್ಚಿ ತೊಳೆದು ಇಟ್ಕೊಳ್ಬೇಕು. ತೊಳೆದು ಕ್ಲೀನ್ ಮಾಡಿಟ್ಟ ಎಲೆಗಳಲ್ಲಿ ನೀರಿನ ಅಂಶ ಇರ್ತದೆ. ಹಾಗಾಗಿ ಇದಕ್ಕೆ ಪುನಃ ನೀರು ಹಾಕೋದು ಅಗತ್ಯ ಇಲ್ಲ. ಉದ್ದಿನಬೇಳೆ ಹಾಕಿದ್ದರಿಂದ ಅಂಟು ಕೂಡ ಚೆನ್ನಾಗಿ ಬರ್ತದೆ. ಎಲ್ಲವನ್ನು ಬೆರೆಸಿ ರೆಡಿ ಮಾಡಿ ಇಡುವ. ಈಗ ತಗಟೆ ಸೊಪ್ಪಿನಿಂದ ಚಟ್ನಿ ಹಾಗೂ ಸಾರು ಯಾವ ರೀತಿ ಮಾಡೋದು ನೋಡುವನಾ. ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಕರಿಮೆಣಸು, ಜೀರಿಗೆ, ಖಾರಕ್ಕನುಸಾರವಾಗಿ ಒಣಮೆಣಸು ಹಾಕ್ಕೊಳ್ಳಿ. ಅದರ ನಂತರ ತುರಿ ಎಷ್ಟು ಬೇಕೋ ಅಷ್ಟು, ನಾನು ಅರ್ಧ ತೆಂಗಿನಕಾಯಿಯಷ್ಟು ತುರಿಯನ್ನು ಹಾಕ್ಕೊಂಡಿದ್ದೇನೆ. ಇದು ಒಂದು 6 ಜನಕ್ಕೆ ಸಾಕಾಗ್ತದೆ. 1-2 ನಿಮಿಷ ಹುರ್ಕೊಳ್ಳಿ. ಈಗ 2 ಮುಷ್ಟಿಯಷ್ಟು ತೊಳೆದ ಸೊಪ್ಪನ್ನು ಹಾಕಿ ಫ್ರೈ ಮಾಡುವ. ಈ ಥರ ಫ್ರೈ ಮಾಡದೆ ಚಟ್ನಿ ಮಾಡಬಹುದು, ಆದರೆ ಅದು ಹಾಳಾಗಬಾರ್ದು ಎಂಬ ಉದ್ದೇಶದಿಂದ ಫ್ರೈ ಮಾಡ್ತಾ ಇರೋದು. 2 ನಿಮಿಷದಷ್ಟು ಹುರ್ಕೊಳ್ಳಿ. ವೀಕ್ಷಕರೇ, ಇದು ರುಚಿಯಾಗಿರೋದು ಯಾಕಂತೇಳಿದರೆ ಇದರಲ್ಲಿ ಒಣ ಮೆಣಸಿನ ಒಟ್ಟಿಗೆ ಹಸಿಮೆಣಸಿನಕಾಯಿ ಕೂಡ ಹಾಕಬೇಕು. ಆಗ ಮಾತ್ರ ಇದಕ್ಕೆ ಒಳ್ಳೆಯ ರುಚಿ ಬರೋದು. ಖಾರಕ್ಕನುಸಾರವಾಗಿ ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಳ್ಳಿ. ಹುರಿದ ಮಸಾಲೆ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಹುಳಿಯ ಬದಲು ಈ ಅಮಟೆಕಾಯಿಯ ಸಿಪ್ಪೆಯನ್ನು ಹಾಕ್ತಾ ಇದ್ದೇನೆ. ಇದರ ರುಚಿ ಕೂಡ ಟಾಪ್ ಆಗಿರ್ತದೆ, ತುಂಬ ರುಚಿಯಾಗಿರ್ತದೆ. ನಿಮಗೆ ಎಷ್ಟು ಬೇಕಾ ಅಷ್ಟನ್ನು ಹಾಕಿ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನಯವಾಗಿ ಕಡೆಯಿರಿ. ಚಟ್ನಿ ರೆಡಿ ಆಯಿತು. ಇದರ ಕಲರ್ ನೋಡುವಾಗಲೇ ನಿಮಗೆ ಇದರ ರುಚಿ ಯಾವ ರೀತಿ ಇರಬಹುದು ಎಂದು ಗೊತ್ತಾಗ್ಬೋದಲ್ವ ವೀಕ್ಷಕರೇ. 2 ಸೌಟಿನಷ್ಟು ಚಟ್ನಿಯನ್ನು ಒಂದು ಬೌಲಿಗೆ ಹಾಕಿ ಮಿಕ್ಸಿ ತೊಳೆದ ನೀರು ಕೂಡ ಹಾಕಿ ಹದ ತೆಳು ಮಾಡಿ, ಚಟ್ನಿಗೆ ಕಡಿಯುವಾಗ ನಾವು ಅಮಟೆಕಾಯಿಯ ಸಿಪ್ಪೆಯನ್ನು ಮಾತ್ರ ಹಾಕಿದ್ದು. ಈಗ ಅದರ ಸಾರು ಮಾಡುವಾಗ ಅಮಟೆಕಾಯಿಯ ಉಳಿದ ಭಾಗಗಳನ್ನೆಲ್ಲ ಹಾಕಿ ಕುದಿ ಬರಿಸಲಿಕ್ಕೆ ಇಡುವ. ಚಟ್ನಿಗೆ ಉಪ್ಪು ಹಾಕಿದರೂ ಕೂಡ ನೀರು ಬೆರೆಸಿದ ಕಾರಣ ಉಪ್ಪಿನಂಶ ಕಮ್ಮಿ ಇರ್ತದೆ. ರುಚಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಒಂದು ದೊಡ್ಡ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ತೆಂಗಿನೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಖಡಕ್ ಒಗ್ಗರಣೆ ಕೊಡುವ. ದಾಳಿಂಬೆ ಸಿಪ್ಪೆಯನ್ನು ಒಣಗಿಸಿ ಅದನ್ನು ಶೇಖರಿಸಿ ಇಡಬೇಕು. ತಜಂಕು ಸೊಪ್ಪಿನ ಬದಲು ದಾಳಿಂಬೆ ಸಿಪ್ಪೆಯಿಂದ ಕೂಡ ಇದೇ ರೀತಿಯ ಸಾರನ್ನು ಮಾಡಬಹುದು. ಉಪ್ಪಿಗೆ ಹಾಕಿಟ್ಟ ನೆಲ್ಲಿಕಾಯಿಂದ ಕೂಡ ಈ ರೀತಿಯ ಚಟ್ನಿ ಹಾಗೂ ಈ ರೀತಿಯ ಸಾರು ಕೂಡ ಮಾಡಬಹುದು.
ಅದು ಕೂಡ ತುಂಬ ರುಚಿಯಾಗಿರ್ತದೆ. ಅದು ಬೇಡದಿದ್ದಲ್ಲಿ ಬರೀ ಈ ಮಸಾಲೆಗೆ ಬೆಳ್ಳುಳ್ಳಿಯನ್ನು ಸೇರಿಸಿ ಪುನಃ ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಅದು ಕೂಡ ಸಾರು ಟಾಪ್ ಆಗಿರ್ತದೆ. ಟೊಮೆಟೊ ಸಾರು ರಸಮ್ ಮಾಡೋದಕ್ಕಿಂತ ಈ ಥರ ಸಾರು ಕೂಡ ಮಾಡಿದರೆ ಊಟ ತುಂಬ ರುಚಿಯಾಗಿರ್ತದೆ ಹಾಗೂ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಇದು ತುಂಬ ಒಳ್ಳೆಯದು. ಅಂಬಡಿಯನ್ನು ಫ್ರೈ ಮಾಡುವಾಗ ದೊಡ್ಡ ಉರಿಯಲ್ಲಿ ಎಣ್ಣೆಯನ್ನು ಕಾಯಿಸಿ ಎಲ್ಲ ಅಂಬಡೆಯ ಹಿಟ್ಟನ್ನು ಹಾಕಿ ಆಮೇಲೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಳ್ಳಿ. ಆಗ ಮಾತ್ರ ಇದು ತುಂಬ ರುಚಿಯಾಗಿರ್ತದೆ. ಹರಿವೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಯಾವ ಸೊಪ್ಪಿನಿಂದಲೂ ಕೂಡ ಈ ರೀತಿಯ ಕ್ರಿಸ್ಪಿಯಾದ ಅಂಬಡಿಯನ್ನು ಮಾಡಿ ನೀವು ತಿನ್ನಬಹುದು. ವಿಡಿಯೋಸನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಇಷ್ಟವಾದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮಾತ್ರ ಮರೆಯದಿರಿ. ವಿಡಿಯೋಸ್ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.